ಹಾಯ್ ಎವ್ರಿವನ್. ಇವತ್ತು ನಾನು ನೈಟಿನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೈಟಿ ತುಂಬ ಉದ್ದ ಇದೆ, ಒಂದು 3 ಇಂಚು 4 ಇಂಚು ಫೋಲ್ಡ್ ಮಾಡಿಕೊಡಿ ಅಂತಾರೆ. ಆವಾಗ ನೀವು ಎಲ್ಲಿ ಅಂದ್ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಈಗ ಫೋಲ್ಡಿಂಗ್ನ ಇಲ್ಲಿ ಫೋಲ್ಡ್ ಮಾಡ್ತೀವಲ್ಲ ಅದು ಕರೆಕ್ಟಾಗಿ ಬರಲ್ಲ. ಈ ಸೈಡ್ ಸ್ಟಿಚ್ ಇರುತ್ತಲ್ಲ ಅದು ಕರೆಕ್ಟಾಗಿ ಬರಬೇಕು ನೋಡಿ. ಇದು ಕರೆಕ್ಟಾಗಿ ಇರೋ ಥರ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, ಆವಾಗಲೇ ನಿಮಗೆ ಕರೆಕ್ಟಾಗಿ ಬರೋದು. ಹಾಗೆ ಇಲ್ಲಿ ಮೆಜರ್ಮೆಂಟ್ ಇದೇ ರೀತಿ ತಗೊಳ್ತಾ ಇರಬೇಕು. ಅವಾಗವಾಗ ನೀವು ಒಂದಿಷ್ಟು ದೂರ ಸ್ಟಿಚ್ ಮಾಡಿ ಮತ್ತೆ ತಗೊಳ್ಳಿ. ಇದು ಹೊಸದಾಗಿ ಟೈಲರಿಂಗ್ ಕಲಿಯೋ ಅಂಥವ್ರಿಗೆ ನಾನು ಇದನ್ನು ತಿಳಿಸ್ತಾ ಇರೋದು. ಈ ರೀತಿ ಮಾಡಿದ್ರೆ ಈ ರೀತಿ ಅಳತೆನ ತಗೊಂಡೆ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಒಂದೊಂದು ಸಾರಿ, ಈ ಥರ ಹಿಂಗೆ ಎಳ್ಕೊಳ್ಳೋ ಥರ ಆಗ್ತಾ ಇರುತ್ತೆ, ಹಿಂಗೆ ಕ್ರಾಸಾಗಿ ಎಳ್ಕೊಳ್ತಾ ಇರುತ್ತೆ. ಹಾಗೆ ಇಲ್ಲಿ ಸುಕ್ಕು ಬರ್ತಾ ಇರುತ್ತೆ. ಅದನ್ನು ನೀವೇನು ಮಾಡಬೇಕು ಅಂದರೆ ಇಲ್ಲಿ ಒಂದು ಫ್ರಿಲ್ಲನ್ನು ಕೊಡಿ. ಎಲ್ಲಿ ಈ ರೀತಿ ಕ್ರಾಸ್ ಆಗ್ತಾ ಇರುತ್ತಲ್ಲ, ಈ ನೋಡಿ ಈ ಥರ ಹಿಂಗೆ ಸುಕ್ಕು ಬರ್ತಾ ಇರುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಈ ಥರ ಬಂದರೆ ನೀವೇನು ಮಾಡಬೇಕು, ಒಂದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಫ್ರಿಲ್ ಕೊಡಬೇಕು ಅಂತಲೂ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸರಿ ಹೋಗುತ್ತೆ, ಆವಾಗ ಇಲ್ಲಿ ಫೋಲ್ಡ್ ಆಗ್ತಾ ಇರುತ್ತಲ್ಲ ಅದು ಸರಿ ಹೋಗುತ್ತೆ. ಒಂದು ಸ್ವಲ್ಪನೇ ಇಷ್ಟಿಷ್ಟೇ ಫ್ರಿಲ್ಲನ್ನು ಕೊಟ್ಕೊತ ಬನ್ನಿ, ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಸಮನಾಗಿ ಬರುತ್ತೆ, ಕಾಣಿಸ್ತಾ ಇಲ್ಲ ಐತೆ, ಕರೆಕ್ಟಾಗಿ ಬರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ಹೊಸದಾಗಿ ಟೈಲರಿಂಗ್ ಕಲಿಯೋ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ.